ಶಶು ಮೌರ್ಯ ಕನ್ನಡ ವ್ಲಾಗ್ಗೆ ವೆಲ್ಕಮ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಒಣಗನೆ ಸೊಪ್ಪು ಮತ್ತು ಹುಳಿಕಾಳು ಹಾಕಿ ನಾನು ಬಸ್ತು ಉಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ತೊಳೆದು ಆಗಲೇ ಸೋಸಿ ಎಲ್ಲ ಜಾಲ್ಸಿಟ್ಕೊಂಡಿದ್ದೀನಿ ಹುಳಿಕಾಳನ್ನ. ಅದನ್ನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು 3 ವಿಷಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಉಪ್ಪು ಹೆಸರು ಖಾರ ಆಡಿಸ್ಕೊಳ್ಳೋಕ್ಕೋಸ್ಕರ ಉಪ್ಪು ಸಾರಿಗೆ ನಾನು 10 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಮತ್ತು 1 ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಹಸಿ ವಾಸನೆ ಹೋಗ್ಬೇಕು. ಅದು ಹಸಿ ವಾಸನೆ ಹೋದರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಖಾರ ಆಡಿಸ್ಕೊಂಡ್ಮೇಲೆ ಕೂಡ ಅದನ್ನು ಒಂದು ಬಾಕ್ಸ್ಗೆ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದು ಹುರಿದಿಟ್ಕೊಂಡಿರೋದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ವಿಡಿಯೋ ಸ್ಲೋ ಆಗಿ ಬರ್ತಾಯಿದೆ. ನನ್ನ ಪಾಪು ಏನೋ ಪ್ರೆಸ್ ಮಾಡಿಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಿ ಸ್ಲೋ ಮೋಷನ್ ವೀಡಿಯೋದಲ್ಲಿ ಪ್ರೆಸ್ ಮಾಡಿಬಿಟ್ಟಿದ್ದಾಳೆ. ಅವಳು ಪಾಪುನ ಎತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಸ್ಲೋ ಮೋಷನ್ ಆಗಿಬಿಟ್ಟಿದೆ ವೀಡಿಯೋ. ಮತ್ತು ವೀಡಿಯೋ ಮಾಡೋಷ್ಟರಲ್ಲಿ ಅಡುಗೆನೇ ಆಗಿಬಿಡುತ್ತೆ ಅಂತ ಇದು ಮಾಡ್ತಾಯಿದ್ದೆ. ಮತ್ತು ಸಾಲ್ಟ್ ಹಾಕಿ ಅದನ್ನು ನಾನು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಉಪ್ಸಾರು ಖಾರನ. ಮತ್ತು ಒಂದು ಕಡೆಯಲ್ಲಿ ನೀರು ಕುದಿಸೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಕುದಿಸೋಕ್ಕೆ ಇಟ್ಕೊಂಡಿದ್ದೀನಿ ಸೊಪ್ಪು ಬೇಯಿಸೋಕ್ಕೋಸ್ಕರ. ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಸೋಸಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಆ ತೊಳೆದಿಟ್ಟಿರೋಂಥ ಸೊಪ್ಪನ್ನ ನೀರು ಚೆನ್ನಾಗಿ ಮಳ್ಳ ಬಂದ ಮೇಲೆ ಆ ಮಳ್ಳೋ ನೀರಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು ಕುದಿಸ್ಕೊಂಡ್ರೆ ಸಾಕು, ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಇಲ್ಲಿ ಆಲ್ರೆಡಿ ಬೆಂದಿರೋ ಅಂತಹ ಕಾಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. 4 ವಿಷಲ್ ನೋಡ್ಕೊಂಡಿದ್ದೆನಲ್ಲ ಅದನ್ನು. ಅದರ ಕಾಳು ಬೇಯಿಸಿದ ರಸನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ನಾನು ಆಗಲೇ ಉಪ್ಸಾರು ಖಾರ ಆಡಿಸ್ಕೊಂಡಿದ್ದೀನಲ್ಲ, ನಾನು ಅದೇ ಜಾರಿಗೆ ನಾನಿಲ್ಲಿ ಸ್ವಲ್ಪ ಹುಳಿಕಾಳು ಮತ್ತು ಬೆಂದಿರೋ ಅಂಥ ಸೊಪ್ಪನ್ನ ಅದರೊಳಗಡೆ ಚೆನ್ನಾಗಿ ನೋಡಿ ಇಲ್ಲಿ ಬೇಯಿಸಿರೋ ಅಂಥ ಸೊಪ್ಪನ್ನು ಕೂಡ ಅದಕ್ಕೆ ಜಾರ್ ಒಳಗಡೆ ಹಾಕ್ಕೊಂಡು ಕಾಳು ಮತ್ತು ಸೊಪ್ಪು ಎರಡೂ ಉಪ್ಸಾರು ಖಾರನ ಆಗಲೇ ಬೇಯಿಸಿ ಖಾರನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದೇ ಜಾರಿಗೆ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇರುತ್ತೆ. ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೀನಿ. ಅದು ಸ್ವಲ್ಪ ಎಣ್ಣೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಹಾಕ್ಕೊಂಡು ಇಲ್ಲಿ ಆಡಿಸಿಟ್ಕೊಂಡಿರ್ತಿದ್ವಲ್ಲ ಖಾರನ, ಸೊಪ್ಪು ಕಾಳು ಮತ್ತು ಖಾರ ಆಡಿಸಿರೋದು ಇತ್ತಲ್ಲ, ಅದನ್ನು ನಾನಿಲ್ಲಿ ಒಗ್ಗರಣೆ ಹಾಕಿ ಸ್ವಲ್ಪ ಒಗ್ಗರಣೆ ಇಡ್ಸ್ಕೊತಾ ಇದ್ದೀನಿ. ಅದೇ ಜಾರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾನು ಕಾಳು ಬೇಯಿಸಿ ಇಟ್ಕೊಂಡಿರೋ ಅಂಥ ಆ ಕಾಳಿಂದ ರಸ ಇತ್ತಲ್ಲ, ಕಟ್ಟಿನ ರಸ, ಅದನ್ನು ಕೂಡ ಈ ಖಾರದೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ವಾಯ್ಸ್ ಮಾತ್ರ ಫಾಸ್ಟಾಗಿ ಹೇಳ್ತಾಯಿದ್ದೀನಿ, ವಿಡಿಯೋ ಸ್ಲೋ ಆಗಿ ಬರ್ತಾಯಿದೆ. ಈ ಮಳೆ ಟೈಮಲ್ಲಿ ಸೊಪ್ಪಿನ ಸಾರು ನಮ್ಮ ಮನೇಲಂತೂ ಯಾರಿಗೂ ಸೊಪ್ಪಿನ ಸಾರು ಉಪ್ಪು ಸಾಂಬಾರಂತೂ ಯಾರಿಗೂ ಇಷ್ಟ ಇಲ್ಲ. ನನಗೆ ತುಂಬ ಇಷ್ಟ. ಅಂದರೆ ಅಪರೂಪಕ್ಕೆ ಒಂದು ಸಲ ಮಾಡಿದ್ರೆ 1 ಟೈಮ್ ಊಟ ಮಾಡ್ತಾರೆ. ನನಗಂತೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಅಜ್ಜಿ ಮಾಡಿದಂಥ ಉಪ್ಪು ಸಾರಂತೂ ತುಂಬ, ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿರೋದು ಇದು ಸಾರು. ಅವ್ರು ಹೇಳ್ಕೊಟ್ಟ ರೀತಿಲೇ ನಾನು ಮಾಡ್ತಾಯಿದ್ದೀನಿ. ನಿಮಗೂ ಕಮೆಂಟ್ ಮಾಡಿ, ಆಗಿನ ಕಾಲದಲ್ಲಿ ಕಟ್ಟಿನ ಸಾರು, ಮೊಳಕೆ ಕಾಳು ಸಾರು, ಬಸ್ಸಾರು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಈಗೆಲ್ಲ ಅದೆಲ್ಲ ಮರ್ತೇ ಹೋಗಿದೆ. ಏನೇನೋ ಹಾಕಿ ಹೆಂಗೆಂಗೋ ಮಾಡ್ತಾರೆ ಈಗೆಲ್ಲ ಆ ಸಾರು ಈ ಸಾರು ಅಂತ. ಆದರೆ ಆ ಕಾಲದಲ್ಲಿ ಅಜ್ಜಿರು ಮಾಡ್ತಾಯಿರೋ ಅಂಥ ಸಾರು ಯಾರೂ ಕೂಡ ಅಷ್ಟು ನೀಟಾಗಿ ಮಾಡೋದಿಲ್ಲ. ಅದು ಅಜ್ಜಿ ಕೈ ರುಚಿನೇ ಬೇರೆ ಇರುತ್ತೆ, ಅದು ಬೇರೆ. ಈಗ ಕಟ್ಟಿನ ರಸನ ಕೂಡ ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮತ್ತು ಅದೇ ಸಾದಕ್ಕೆ ಸ್ವಲ್ಪ ಹುಣಸೆ ರಸ ಬಿಡ್ತಾಯಿದ್ದೀನಿ. ಅದು ಹುಳಿ ಬಿಟ್ಟರೆ ಸಾಂಬಾರು ತುಂಬ ರುಚಿ ಕೊಡುತ್ತೆ. ಈ ರೆಸಿಪಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಇದೇ ಥರ ಮಾಡು ಚೆನ್ನಾಗಿ ಬರುತ್ತೆ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಊರಿಗೆ ಹೋದಾಗೆಲ್ಲ ಅವ್ರ ಕೈಲೇ ಉಪ್ಪು ಸಾಂಬಾರು ಮಾಡಿಸ್ಕೊಂಡು, ಅದು ಸೊಪ್ಪು ಕಾಳು ಹುರಿದಿರೋದು ಮಾಡಿಸ್ಕೊಂಡು ಅವ್ರ ಕೈಲೇ ಊಟ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿರೋ ಅಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಆಗ ಬೇಗ ಫ್ರೈ ಆಗುತ್ತೆ ಕೂಡ,
ಮತ್ತು ಸೊಪ್ಪು ಕಾಳಿಗೂ ಸ್ವಲ್ಪ ಆಲ್ರೆಡಿ ಸಾಲ್ಟಾಗಿ ಬೇಯಿಸಿರೋದ್ರಿಂದ ಜಾಸ್ತಿ ಸಾಲ್ಟ್ ಆಗೋ ಅವಶ್ಯಕತೆ ಇರೋದಿಲ್ಲ. ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈರುಳ್ಳಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಕಾಳು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ, ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಈ ಸೊಪ್ಪನ್ನ ಒಣಗನೆ ಸೊಪ್ಪು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಕಾಳು ಸೊಪ್ಪೆಲ್ಲ ಒಗ್ಗರಣೆ ಹಿಡಿದ್ಮೇಲೆ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ, ರುಚಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ವಾಯ್ಸು ಸ್ವಲ್ಪ ಫಾಸ್ಟಾಗಿ ಬ್ರೇಕಾಗಿ ಕೇಳಿಸ್ತಾ ಇರ್ಬೋದು, ಯಾಕೆ ಪಾಪು ಇರೋದ್ರಿಂದ ಸ್ವಲ್ಪ ಗಡಿಬಿಡಿಲಿ ಮಾತಾಡ್ತಾ ಇದ್ದೀನಿ. ಬಟ್ ಅದು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್